ಎಲ್ರಿಗೂ ನಮಸ್ಕಾರ. ಇದಕ್ಕಿಂತ ಮುಂಚೆ ನಾನೊಂದು ಟ್ರಂಪ್ ಹೋಟೆಲ್ ರೆಂಟಲ್ ಆ್ಯಪ್ ಅಂತ ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ವಿಡಿಯೋ ಮಾಡಿದ್ದೆ. 4 ತಿಂಗಳ ಹಿಂದೆನೇ ಅದೊಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋ ನೋಡಿಬಿಟ್ಟು ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಪ್ರಾಫಿಟ್ನ ತಗೊಂಡಿದ್ದಾರೆ. ಆದರೆ ಈ ಲಾಸ್ಟ್ ಮಂತಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಯಾರಿಗೂ ಕೂಡ ಬೋನಸ್ ಕೂಡ ಸಿಕ್ಕಿಲ್ಲ, ಆಮೇಲೆ ಪ್ರಾಫಿಟ್ ಕೂಡ ಆಗಿಲ್ಲ, ವಿಡ್ರಾಲ್ ಕೂಡ ಆಗಿಲ್ಲ. ಯಾವುದೇ ರೀತಿ ದುಡ್ಡು ವಿಡ್ರಾಲ್ ಆಗೇ ಇಲ್ಲ. ಇದ್ರ ಹಿಂದೆ ಒಂದು ವಿಡಿಯೋ ಹಾಕಿದೆ. ಸೊ ವಿಡ್ರಾಲ್ ಆಗ್ತಾ ಇಲ್ಲ, ದಯವಿಟ್ಟು ಯಾರು ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಸ್ಕ್ಯಾಮ್ ಆಗಬಹುದು, ಡೌಟ್ ಇದೆ, ಆದಮೇಲೆ ಮತ್ತೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ವಿಡಿಯೋ ನೋಡಿಬಿಟ್ಟು ಒಬ್ಬರು ಬ್ರದರ್ ಕಾಲ್ ಮಾಡಿದ್ರು. ಅಣ್ಣ ನಿಮ್ಮಿಂದ ತುಂಬಾ ಹೆಲ್ಪ್ ಆಯಿತು, ಯಾಕಂತಂದರೆ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಂತ ನನ್ನನ್ನು ಸೇರಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ 5,000, 10,000, 15,000 ಹೀಗೆ 2 ಲಕ್ಷಕ್ಕಿಂತ ಹೆಚ್ಚಾಗಿ ಅಮೌಂಟ್ನ ಒಂದು ಕಡೆ ಮಾಡಿಟ್ಟಿದ್ವಿ. ಇನ್ನೇನು ಇನ್ವೆಸ್ಟ್ ಮಾಡಬೇಕು ಅನ್ನೋಷ್ಟರಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ವಿಡಿಯೋ ಸಿಕ್ತು. ಸೊ ನಿಮ್ಮ ವಿಡಿಯೋ ನೋಡಿಬಿಟ್ಟು ನಾವು ಇನ್ವೆಸ್ಟ್ ಮಾಡಲಿಲ್ಲ. ಅಷ್ಟರಲ್ಲಿ ಈ ಆ್ಯಪಲ್ಲಿ ವಿಡ್ರಾಲ್ ಪ್ರಾಬ್ಲಮ್ ಬರ್ತಾ ಇತ್ತು. ಸೊ ಅದಕ್ಕೆ ತುಂಬಾ ಹೆಲ್ಪ್ ಆಯಿತು. ನೆಕ್ಸ್ಟ್ ಇದ್ರದ್ದು ಏನು ಅನ್ನೋ ಅಪ್ಡೇಟ್ ಕೊಡಿ ಅಂತ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಕಂಪ್ಲೀಟಾಗಿ ಬ್ಯಾನ್ ಆಗಿಲ್ಲ. ಈ ಸ್ಕ್ರೀನ್ ಮೇಲೆ ನೋಡ್ಬೋದು. ನಾವು ಏಜೆನ್ಸಿಯರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಿದರು ಶೇರ್ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ, ಬ್ಯಾಂಕಿಂಗು ಎಲ್ಲ ನಿಮಗೆ ವಿಡ್ರಾಲ್ ಪ್ರೊಸೆಸ್ ಮಾಡ್ತಾ ಇದೆ, ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಿ, ವಿಡ್ರಾಲ್ ಆಗುತ್ತೆ, ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ. ಅದಾದ್ಮೇಲೆ ವಿಡ್ರಾಲ್ ಆಗಲೇ ಇಲ್ಲ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, 4 ದಿನ ಆದರೂ ವಿಡ್ರಾಲ್ ಆಗಲಿಲ್ಲ. ಸೊ ಮುಂದೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಬಿಟ್ಟರು. ಏನಂದರೆ ಅವರು ಅಂದರೆ ಆ ದುಡ್ಡಿನ ಮೇಲೆ ಅಂದ್ರೆ 10,000 ಇದ್ದರೆ ಒಂದು 15%, 30,000 ಇದ್ದರೆ ಒಂದು 20%, ಹಾಗೆ ಒಂದು 60,000 ಇದ್ದರೆ 30% ಜಾಸ್ತಿ ಕೂಡ ನಾವು ಟ್ಯಾಕ್ಸ್ ಕಟ್ಟಿ ವಿಡ್ರಾಲ್ ಆಗುತ್ತೆ ಅಂತ. ಸೊ ಬಹಳಷ್ಟು ಜನ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿದ್ರು. ಆದರೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಯಾರು ಕೂಡ ಟ್ಯಾಕ್ಸ್ನ ಕಟ್ಟೋಕೆ ಹೋಗಬೇಡಿ, ಅವರು ಆ ರೀತಿ ಹೇಳ್ತಾ ಇದ್ದಾರೆ, ಬಟ್ ವಿಡ್ರಾಲ್ ಆಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಟ್ಯಾಕ್ಸ್ನ ಕಟ್ಟಿದ್ದಾರೆ, ವಿಡ್ರಾಲ್ ಆದರೆ ನಾನು ಮತ್ತೆ ಅಪ್ಡೇಟ್ ಮಾಡ್ತೀನಿ, ಅವಾಗ ಎಲ್ಲರೂ ಕಟ್ಟೋರು ಅಂತ ಹೇಳಿ. ಸೊ ಯಾರೂ ಕಟ್ಟಿಲ್ಲ. ಆ ವಿಡಿಯೋ ತುಂಬ ಜನರಿಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇವಾಗ ನೋಡಿದ್ರೆ ಆ ಟ್ರಂಪ್ ಹೋಟೆಲ್ ರೆಂಟಲ್ ಆ್ಯಪ್ ಲಿಂಕ್ ಓಪನೇ ಆಗ್ತಿಲ್ಲ. ಸೊ ಏನಿದ್ರ ಕತೆ, ನಿಜಕ್ಕೂ ಇದು ಬ್ಯಾನ್ ಆಯ್ತಾ, ಏನಾಯ್ತಾ? ಸೊ ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಇದಕ್ಕಿಂತ ಮುಂಚೆ ನನ್ನ ಸ್ಟೋರಿಯನ್ನು ಹೇಳ್ತೀನಿ. ನಾನೇನಂದರೆ ಬಂದ್ಬಿಟ್ಟು ಈ ಆ್ಯಪನ್ನು 7 ರಿಂದ 8 ತಿಂಗಳ ಯೂಸ್ ಮಾಡ್ತಾ ಇದ್ದೆ. ನನಗೂ ಕೂಡ ನಂಬಿಕೆ ಇರಲಿಲ್ಲ. ಕೋಲಾರಿಂದ ಒಬ್ಬ ಫ್ರೆಂಡ್ ನನಗೆ ಇನ್ವೈಟ್ ಮಾಡಿದ್ರು, ನಂಬಿಕೆ ಇರಲಿಲ್ಲ. ಆದರೆ ಆ ಫ್ರೆಂಡ್ ಏನಂದ್ರು, ಇದರಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ದುಡ್ಡು 1,500 ರೂಪಾಯಿ ನಾನೇ ಇನ್ವೆಸ್ಟ್ ಮಾಡ್ತೀನಿ, ನಿನ್ನ ಫ್ರೆಂಡ್ಸ್ನೆಲ್ಲ ನೀನು ಇನ್ವೈಟ್ ಮಾಡಿಬಿಟ್ಟು ನಿನಗೆ ಬೋನಸ್ ಬಂದರೆ, ನಿನಗೆ ಟ್ರಸ್ಟ್ ಬಂದರೆ, ನಿಮಗೆ ಪ್ರಾಫಿಟ್ ಆದರೆ ಮಾತ್ರ ಯೂಸ್ ಮಾಡು, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡ ಅಂತ. ಸೊ ಅವರೇ ಇನ್ವೆಸ್ಟ್ ಮಾಡಿದ್ರು, ನಾನು ಯೂಸ್ ಮಾಡಿದೆ, ಪ್ರಾಫಿಟ್ ಬಂತು. ಆಮೇಲೆ ನನ್ನ ಫ್ರೆಂಡ್ಸು ಫ್ಯಾಮಿಲಿಗೆ ಹೇಳಿದೆ, 3 ರಿಂದ 4 ತಿಂಗಳು ಯೂಸ್ ಮಾಡಿದೆ. ನಾನು ಯೂಸ್ ಮಾಡಿದ್ಮೇಲೆ ಪ್ರಾಫಿಟ್ ತಗೊಂಡ್ಮೇಲೆ ಸೊ ಯಾಕಪ್ಪ ಇದು ಸ್ವಲ್ಪ ಜನರಿಗೆ ಯೂಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೆ. ಆವಾಗಲೂ ವಿಡಿಯೋದಲ್ಲಾದರೂ ಹೇಳಿದೆ, ನಾನು ಜಾಸ್ತಿ ಯಾರು ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, 1,500ಕ್ಕಿಂತ ಜಾಸ್ತಿ ಯಾರು ಇನ್ವೆಸ್ಟ್ ಮಾಡಬೇಡಿ. ಆಮೇಲೆ ಲಾಂಗ್ ಟರ್ಮ್ ಪ್ಲ್ಯಾನ್ನ ಯಾರು ಬೈ ಮಾಡೋಕ್ಕೆ ಹೋಗಬೇಡಿ. ಶಾರ್ಟ್ ಟರ್ಮಲ್ಲಿ ಅಂದರೆ 15 ದಿನ ಆಮೇಲೆ 30 ದಿನದ ಪ್ಲ್ಯಾನ್ಸ್ ಇತ್ತು, ಅವುಗಳನ್ನ ಮಾತ್ರ ನೀವು ಬೈ ಮಾಡಿ ಅಂತ. ಸೊ ಅದಾದಮೇಲೆ ಮುಂದೆ 7-8 ತಿಂಗಳಾಯಿತು ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ಕಂಪ್ಲೀಟಾಗಿ ಅದರ ಮೇಲೆ ನನಗೆ ಟ್ರಸ್ಟ್ ಬಂದಾಗ 40,000 ರಿಂದ 45,000 ರೂಪಾಯಿನ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಆದರೆ ಅದರಿಂದ ₹1 ಬೋನಸ್ ಕೂಡ ನನಗೆ ಬಂದಿಲ್ಲ. ನಾನು ಅಷ್ಟೇ ಅಲ್ಲ, ನನ್ನ ಕೆಳಗಡೆ ಇರೋ ಫ್ರೆಂಡ್ಸ್ ಕೂಡ ಸಾಕಷ್ಟು ಜನ 40,000, 50,000, 90,000, 1 ಲಕ್ಷ, 2 ಲಕ್ಷ ನನ್ನನ್ನು ಇನ್ವೈಟ್ ಮಾಡಿದವರು 3 ಲಕ್ಷಕ್ಕಿಂತಲೂ ಹೆಚ್ಚಾಗಿ ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನೀವು ಹಿಂದಿನ ವಿಡಿಯೋದಲ್ಲಿ ಹೋಗಿ ಕಮೆಂಟ್ ನೋಡಬಹುದು, ಭಾಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಅಣ್ಣ ನಾನು 5,000 ಹಾಕಿದ್ದೀನಿ, ನಾನು 3,000 ಹಾಕಿದ್ದೀನಿ, ಅಣ್ಣ ನಾನು 3 ಲಕ್ಷ ಹಾಕಿದ್ದೀನಿ, ಅಣ್ಣ ನಾನು 1 ಲಕ್ಷ ಹಾಕಿದ್ದೀನಿ, ಆದರೆ ಯಾವುದೂ ಕೂಡ ಬರ್ತಾ ಇಲ್ಲ, ಈ ಆ್ಯಪ್ ಬಗ್ಗೆ ಏನಾಯಿತು ಅಪ್ಡೇಟ್ ಕೊಡಿ ಅಂತ. ಸೊ ಭಾಳಷ್ಟು ಜನ ಹಾಕಿದ್ದೀರಾ. ಅವಾಗ ನಾನು ಇದ್ರ ಬಗ್ಗೆ ಏನು ವಿಡಿಯೋ ಮಾಡಿದ್ದೀನಲ್ಲ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ 1,500, 2,000 ಅದಕ್ಕಿಂತ ಹೆಚ್ಚಾಗಿ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಇಂಪಾರ್ಟೆಂಟ್ ನೋಟಿಸ್ ಬಿಟ್ಟಿದ್ದಾರೆ, ಏನಂದರೆ ನೀವು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು, ಇಲ್ಲಿವರೆಗೂ ನಂಬಿಕೆ ಇಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಅಷ್ಟೇ ಅಲ್ಲ, ಇದನ್ನು ಸ್ವಲ್ಪ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ, ಸರ್ವರ್ ಬ್ಯುಸಿ ಇದೆ, ಬರೋ ದಿನಗಳಲ್ಲಿ ಮತ್ತೆ ನಾವು ರೀಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಸೊ ನಂಬಿಕೆ ಇಡಿ. ನಮ್ಮ ಲೇಟೆಸ್ಟ್ ನ್ಯೂಸ್ಗೋಸ್ಕರ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಂತ ಒಂದು ಲಿಂಕ್ ಕೊಟ್ಟಿದ್ದಾರೆ, ಟೆಲಿಗ್ರಾಮ್ ಹೋಗುತ್ತೆ. ಆದರೆ ಇದನ್ನು ನಾನೇನು ಹೇಳೋದಂದರೆ, ನಾನು ಇದಕ್ಕಿಂತ ಮುಂಚೆ ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಕಂಪ್ಲೀಟಾಗಿ ಹೇಳಬೇಕಂದ್ರೆ ಈ ಆ್ಯಪಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದೀರಾ, ಯಾರ್ಯಾರು ಇನ್ನೂ ನಂಬಿಕೆ ಇದೆ ಬರುತ್ತೆ ಅಂತ, ಸೊ ಬಿಟ್ಬಿಡಿ. ಯಾಕಂದರೆ ಎಕ್ಸ್ಪೆಕ್ಟ್ ಇಡೋದ್ರಿಂದ ತುಂಬಾ ನೋವಾಗುತ್ತೆ. ಇನ್ಮೇಲೆ ಅದರಿಂದ ₹1 ಕೂಡ ಯಾರಿಗೂ ಸಿಗೋದಿಲ್ಲ. ಯಾಕಂದರೆ ಅದು ಸ್ಕ್ಯಾಮ್ ಆಯಿತು, ಹೊರಟೋಯ್ತು. ಈ ರೀತಿ ಮಾರ್ಕೆಟಲ್ಲಿ ಭಾಳಷ್ಟು ಆನ್ಲೈನ್ ಮಾರ್ಕೆಟಿಂಗ್ ಆಗ್ತಾ ಇರುತ್ತೆ. ಆನ್ಲೈನ್ ಆ್ಯಪು, ಇದು ಅರ್ನಿಂಗ್ ಆ್ಯಪ್ಸ್ ಆಗಲಿ, ಈ ರೀತಿ ಇನ್ವೆಸ್ಟ್ ಮಾಡೋದಾಗಲಿ, ಈ ರೀತಿ ಭಾಳಷ್ಟು ಆಗ್ತಾ ಇರುತ್ತೆ. ಸೊ ಅದು ಬ್ಯಾನ್ ಆಯಿತು, ಸ್ಕ್ಯಾಮ್ ಆಯಿತು, ಫ್ರಾಡ್ ಆಯಿತು. ಕೋಟಿ ರೂಪಾಯಿ, ನೂರಾರು ಕೋಟಿ ರೂಪಾಯಿ ಜನ, 100 ಕೋಟಿ ರೂಪಾಯಿ ಲೂಟಿ ಮಾಡ್ಕೊಂಡು ಹೋದ್ರು. ಯಾಕಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನನ್ನನ್ನು ಇನ್ವೈಟ್ ಮಾಡಿದವರು, ನಾನು ಇನ್ವೈಟ್ ಮಾಡಿದವರು ಎಲ್ಲರೂ ಸೇರಿಕೊಂಡೆ ಅಬ್ಬಬ್ಬ ಅಂದರೆ ಎಲ್ಲ ನಾನು ಲೆಕ್ಕ ಮಾಡಿದಾಗ 10 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಆಗಿತ್ತು ನನಗೆ ಗೊತ್ತಿರೋರು. ಇನ್ನು ನನಗೆ ಗೊತ್ತೇ ಇಲ್ಲದೆ ಇರೋರು ಭಾಳಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ. ನೀವು ಕೂಡ ಭಾಳಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ನೀವು ಎಷ್ಟು ಕಳ್ಕೊಂಡ್ರಿ, ಎಷ್ಟು ಪ್ರಾಫಿಟ್ ಮಾಡ್ಕೊಂಡ್ರಿ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ನಾನು ನಗ್ತಾ ಮಾತಾಡ್ತಾ ಇದ್ದೀನಿ, ಈ ರೀತಿ ಚೆಂದಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಂದಾಗ ನನಗೆ ನೋವಿಲ್ಲ ಅಂತ ಅಲ್ಲ, ನಾನು ಕೂಡ
ನೋಡ್ಬೋದು ಇಲ್ಲಿ ನಾನು ಪ್ರೂಫ್ ಹಾಕಿರ್ತೀನಿ, ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೆ, ಅದರಿಂದ ₹1 ಕೂಡ ಬಂದಿಲ್ಲ, ನನಗೂ ಕೂಡ ಲಾಸ್ ಆಯಿತು, ಬಹಳಷ್ಟು ಜನರಿಗೆ ಲಾಸ್ ಆಯಿತು. ಇನ್ನು ಅದಾದಮೇಲೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಹಿಂದಿ ಕ್ರಿಯೇಟರ್ಸ್ ಹೇಳ್ತಾರೆ ಏನಂದರೆ ಈ ಆ್ಯಪು ಮಾರ್ಕೆಟಿಂದ ಹೋಯಿತು, ಸೊ ಇದರಲ್ಲಿ ಹಾಕಿರೋ ದುಡ್ಡು ನೀವು ರಿಕವರ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಇನ್ನೊಂದು ಲಿಂಕ್ ಹೇಳ್ತೀನಿ, ಆ ಆ್ಯಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಭಾಳ ಅಷ್ಟಿಲ್ಲ, 400-500 ಮಾತ್ರ ಇನ್ವೆಸ್ಟ್ ಮಾಡ್ಬೋದು, ನಿಮಗೆ ದುಡ್ಡು ಬರುತ್ತೆ, ಅಮೌಂಟ್ ಬರುತ್ತೆ ಅಂತ. ಸೊ ನಿಮ್ಗೆ ಕಹಿ ಮುಗಿದು ಕೇಳ್ಕೊತೀನಿ, ಆ ರೀತಿ ಅಂತ ಏನು ಹೇಳ್ತಾರಲ್ಲ ಅವ್ರಿಗೂ ರೆಫರ್ದಿಂದ ಬೋನಸ್ ಬರ್ತಾ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಹೇಳ್ತಾರೆ, ಆದರೆ ಅದು ಕೂಡ ಅದೇ ರೀತಿ ಮಾರ್ಕೆಟಲ್ಲಿ ಬ್ಯಾನ್ ಆಗುತ್ತೆ, ಸ್ಕ್ಯಾಮ್ ಆಗುತ್ತೆ, ನಿಮ್ಗೆ ದುಡ್ಡು ಸಿಗೋದಿಲ್ಲ, ₹1 ಕೂಡ ಸಿಗೋದಿಲ್ಲ. ಇದೇ ರೀತಿ ಎಲ್ಲ ರೀತಿನೂ ಇದೇ ರೀತಿ ಬೋನಸ್ ಆಗುತ್ತೆ. ಸೊ ಈ ರೀತಿ ಆ್ಯಪ್ ಇರೋರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾರೆ, ನೀವು ಒಂದು ₹500 ಕೊಡಿ, ನಮ್ಗೆ ನೀವು ₹1000 ಕೊಡ್ತೀವಿ ಅಂತ ಹೇಳ್ತಾರೆ, ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ. ಸೊ ಅವ್ರು ಕೊಟ್ಟ ಮೇಲೆ ಮತ್ತೆ ಏನು ಹೇಳ್ತಾರೆ, ನೀವು ₹1000 ಹಾಕಿ ನಿಮಗೆ ₹2000 ಕೊಡ್ತೀವಿ ಅಂತ ಹೇಳ್ತಾರೆ, ನಾವು ಕೊಡ್ತೀವಿ ಮತ್ತೆ ಹಾಕ್ತಾರೆ. ಅವ್ರು ಎಲ್ಲಿವ್ರಿಗೆ ಹೇಗೆ ಮಾಡ್ತಾರಂದ್ರೆ ನಮ್ಗೆ ಅವ್ರ ಮೇಲೆ ತುಂಬ ನಂಬಿಕೆ ಬರಬೇಕು. ಎಷ್ಟು ನಂಬಿಕೆ ಬರಬೇಕಂದ್ರೆ ನಾವು ಕಣ್ಣು ಮುಚ್ಚಿಬಿಟ್ಟು ನಂಬಬೇಕು. ನಾವೆಲ್ಲ ಇರೋದನ್ನೆಲ್ಲನೂ ಗೋಳೆ ಮಾಡಿಬಿಟ್ಟು ತಂದು ಎಲ್ಲ ಕಡೆಯಿಂದ ನಾನು ಕೂಡಿಸಿ ತಂದು ಅದೇ ಆ್ಯಪಲ್ಲಿ ಇನ್ವೆಸ್ಟ್ ಮಾಡಬೇಕು, ಅಷ್ಟರ ಮಟ್ಟಿಗೆ ನಂಬಿಕೆ ತರಿಸ್ತಾರೆ. ಮೊದಲು ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ನನ್ನ ಬ್ರದರ್ ಸ್ವಂತ ನನ್ನನ್ನು ನಾನು ಮಾಡು ಅಂತ ಹೇಳಿದ್ರು ಕೂಡ ಸ್ವಂತ ನನ್ನನ್ನು ಮಾಡಿಲ್ಲ, ಯಾಕಂದ್ರೆ ಅವನಿಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಇದೆಲ್ಲ ನನಗೆ ಗೊತ್ತಿದೆ, ನಾನು ಮಾಡಲ್ಲ, ಇವತ್ತೆಲ್ಲ ನಾಳೆ ಇದು ನಮಗೆಲ್ಲ ಡಬಾಕೊಂಡು ಹೋಗುತ್ತೆ ಅಂತ. ಸೊ ಈ ರೀತಿ ನಮಗೆ ಮಾಡ್ತಾರೆ. ಕೊನೆಯದೊಂದು ದಿನ ನಾವು 1000, 2000, 2000, 4000, 4000, 8000, 8000, 30, 40 ಹೀಗೆ ತುಂಬ ಜಾಸ್ತಿ ಹೋಗ್ಬಿಡ್ತೀವಿ. ಸೊ ಇವಾಗ ನಾವು 50,000, 60,000 ಜನರಿಗೆ ಎಲ್ರಿಗೂ ನಂಬಿಕೆ ಬರುತ್ತೆ. ನಂಬಿಕೆ ಬಂದಾಗ ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅವಾಗ ಆ್ಯಪು ದೆಂಕೊಂಡು ಹೋಗ್ಬಿಡುತ್ತೆ. ಸೊ ಅವಾಗ ಕೋಟಿ ರೂಪಾಯಿನ ಅವರು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಸೊ ದಯವಿಟ್ಟು ಹಿಂದಿ ಕ್ರಿಯೇಟರ್ ಭಾಳಷ್ಟು ಜನ ಹೇಳ್ತಾರೆ, ನೀವು ರಿಕವರ್ ಮಾಡ್ಬೇಕಂದ್ರೆ ನಿಮ್ಗೆ ಇನ್ನೊಂದು ನಾನು ಸಜೆಸ್ಟ್ ಮಾಡ್ತೀನಿ ಅಂತ. ಸೊ ಯಾರು ಕೂಡ ಸಜೆಸ್ಟ್ ಮಾಡಿರೋದ ಆ್ಯಪನ್ನು ನೀವು ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ, ಇದ್ರ ಹಿಂದೆ ಬೀಳೋಕೆ ಹೋಗಬೇಡಿ. ಸೊ ಇದೆಲ್ಲ ಕೂಡ ಮಧ್ಯದಲ್ಲೇ ಕೈ ಕೊಡೋದು. ಯಾರ್ಯಾರು ಕೂಡ ಇನ್ನೊಂದು ಆ್ಯಪ್ ಆಗಲಿ ಮತ್ತೊಂದು ಆ್ಯಪ್ ಆಗಲಿ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ. ಸೊ ಇದು ಮಾತ್ರ ಹಾಗೆ ಹೋಯಿತು. ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಏನಿಲ್ಲ, ನಾನು ಕೆಳಗಡೆ ಇರೋರು ತುಂಬ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಕಂಪ್ಲೀಟಾಗಿ ಹೇಳಬೇಕಂದ್ರೆ ಈ ಟ್ರಂಪ್ ಹೋಟೆಲ್ ರೆಂಟಲ್ ಆ್ಯಪು ಇದು ದೆನ್ಕೊಂಡು ಹೋಯಿತು, ಬ್ಯಾನ್ ಆಯಿತು. ಸೊ ನೀವು ಎಷ್ಟೇ ಕನ್ನಡಿ ಹಾಕಿ ಟಾರ್ಚ್ ಹುಡುಕಾಡಿದ್ರು ಕೂಡ ಸಿಗೋದಿಲ್ಲ, ಕಂಪ್ಲೀಟಾಗಿ ಬ್ಯಾನ್ ಆಯಿತು. ಯಾರ್ಯಾರು ಇನ್ನೂ ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಇಲ್ಲ ಮುಂದೆ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ನೋಟಿಸ್ ಬಿಟ್ಟಿದ್ದಾರೆ, ಮುಂದೆ ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಪೇಷನ್ಸಿಂದ ವೇಟ್ ಮಾಡಿ, ಲೇಟೆಸ್ಟ್ ನ್ಯೂಸ್ಗೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಅಂತ. ಸೊ ನೀವು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಇನ್ಸ್ಟಾಗ್ರಾಮ್ ಚಾನಲ್ ಜಾಯ್ನ್ ಆಗಿ, ಯಾವುದೂ ಕೂಡ ನಿಮಗೆ ಇನ್ಮೇಲೆ ₹1 ಬರೋದಿಲ್ಲ, ಬರೆದು ಕೊಡ್ತೀನಿ. ಒಟ್ಟು ಬರೋದಿಲ್ಲ ಅಂದರೆ ಬರೋದಿಲ್ಲ, ಯಾಕಂದ್ರೆ ಇಲ್ಲಿವರೆಗೂ ಅವರು ಪ್ರಾಫಿಟ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಅದರಿಂದ ತುಂಬ ಜನ ಪ್ರಾಫಿಟ್ ಪಡ್ಕೊಂಡಿದ್ದಾರೆ. ನಾನು ಕೂಡ ಸ್ವಲ್ಪ ಪಡ್ಕೊಂಡಿದ್ದೆ, ಬಟ್ ಕೊನೆಗೆ ನಾನು ತುಂಬಾ ಟ್ರಸ್ಟ್ ಬಂದಮೇಲೆ ಬರೋ ದುಡ್ಡೆಲ್ಲ ಪ್ರಾಫಿಟ್ ಬಂದಿರೋದನ್ನೆಲ್ಲ ವಾಪಸ್ ಅಲ್ಲೇ ಹಾಕೋದ್ರಿಂದ ₹1 ಅಲ್ಲ, ನನ್ನ ಕೈದಿಂದಾನೇ ₹40,000 ಹೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಈ ರೀತಿ ಭಾಳಷ್ಟು ಜನ ಕಳ್ಕೊಂಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು, ಒಬ್ರು 3 ಲಕ್ಷಕ್ಕಿಂತನೂ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರು. ನಾನು 3 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ, ₹1 ಕೂಡ ಬಂದಿಲ್ಲ ಅಂತ ಅವ್ರು ಕಮೆಂಟ್ ಹಾಕಿದ್ದಾರೆ. ಸೊ ನೀವೆಷ್ಟು ಇನ್ವೆಸ್ಟ್ ಮಾಡಿದ್ರಿ, ನೀವೆಷ್ಟು ಲಾಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಹಾಕಿ. ಸೊ ಇದ್ರ ಮೇಲೆ ಇರೋ ನಂಬಿಕೆ, ಎಕ್ಸ್ಪೆಕ್ಟೇಷನ್ ಬಿಟ್ಬಿಡಿ, ಹಾಕಿರೋ ದುಡ್ಡು ಹೋಯ್ತು. ಇನ್ಮೇಲೆ ಆದರೂ ನಿರಂತರವಾಗಿ ಪರಿಶ್ರಮ ಪಡೋಣ. ಪರಿಶ್ರಮ ಪಟ್ಟ ಮೇಲೆ ನಮ್ಗೇನು ದುಡ್ಡು ಬರುತ್ತೋ ಅದು ಮಾತ್ರ ನಮ್ಮ ಕೈಗೆ ಹತ್ತತ್ತೆ. ಈ ರೀತಿ ಕೂತ್ ಮೇಲೆ ಸುಮ್ಮನೆ ಏನು ದುಡ್ಡು ಬರುತ್ತಲ್ಲ ಅದು ಯಾವುದೇ ನಮ್ಮ ಕೈ ಹತ್ತ. ನನಗೂ ಲಾಸ್ ಆಗಿದೆ. ಸೊ ನೀವು ಲಾಸ್ ಮಾಡ್ಕೊಂಡಿದ್ದೀರಾ, ಆದರೆ ಆಗಿರೋದು ಆಗೋಯ್ತು. ಏನೋ ಪ್ರಾಫಿಟ್ ಪಡ್ಕೊಂಡಿದ್ದಾರೆ, ನಮ್ಮ ಹಣೆ ಬರೋದಲ್ಲಿ ಇರಲಿಲ್ಲ, ಲಾಸ್ ಆಗಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಅದನ್ನೇ ಪದೇ ನೆನೆಸ್ಕೊಂಡು ಡಿಪ್ರೆಷನಲ್ಲಿ, ಟೆನ್ಷನಲ್ಲಿ ನಾನು ಕಳ್ಕೊಂಡೆ ಅಂತ ಕುತ್ಕೊಳಕ್ಕೆ ಹೋಗ್ಬಿಡಿ. ಖುಷಿ ಪಡಿ, ಇನ್ನೂ ಬದುಕಿದ್ದೀವಿ, ಇನ್ನೂ ಅದಕ್ಕಿಂತ ಜಾಸ್ತಿನೇ ಗಳಿಸ್ತೀವಿ ಅಂತ. ಸೊ ಅಷ್ಟೇ. ಎಲ್ಲರೂ ಕೂಡ ಅದನ್ನೇ ಒಂದು ಮೋಟಿವ್ ಆಗಿ ತಗೊಳ್ಳಿ, ಒಂದು ಅನುಭವ ಅಂತ ತಗೊಳ್ಳಿ. ಈ ರೀತಿ ಎಲ್ಲರಿಗೂ ಕೂಡ ಲೈಫಲ್ಲಿ ಅನುಭವ, ಎಕ್ಸ್ಪೀರಿಯನ್ಸ್ ಆಗ್ತಾ ಇರಬೇಕು. ಈ ರೀತಿ ಆದಾಗಲೇ ಮುಂದೆ ಜೀವನ ಹೇಗೆ, ಯಾವುದನ್ನ ನಂಬಬೇಕು, ಯಾವುದನ್ನ ಇಲ್ಲ ಅಂತ ಗೊತ್ತಾಗೋದು. ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.